ಎಲ್ಲಿ ಈ ಊರಿನವರು ಅದಿತಿ ನನ್ನ ಮಗಳಲ್ಲ ಅನ್ನೋ ವಿಷಯನ ಅದಿತಿಗೆ ಹೇಳಿ ನನ್ನಿಂದ ದೂರ ಮಾಡ್ತಾರೆ ಅನ್ನೋ ಭಯದಿಂದ ಇಷ್ಟು ವರ್ಷ ಆ ಭಯ ಇಲ್ಲದೆ ನೆಮ್ಮದಿಯಾಗಿದ್ದೆ. ಆ ಪ್ರಿಯಿಂದ ಮತ್ತೆ ಈಗ ಆ ಭಯ ಶುರುವಾಗಿದೆ ಕಣೆ. ಲಕ್ಷ್ಮಿ, ನೀನೇನು ಟೆನ್ಷನ್ ಆಗಬೇಡ. ಅದಿತಿ ನಿನ್ನ ಹೊಟ್ಟೆಲಿ ಹುಟ್ಟೇ ಇರ್ಬೋದು, ಆದರೆ ಅವಳು ನಿನ್ನ ಮಗಳು ಕಣೆ. ತಾಯಿಯಾದವಳು ಒಂದು ಮಗುಗೆ ಜನ್ಮ ಕೊಡಬೇಕು ಅಂತಿಲ್ಲ. ಅವಳು ಮಡ್ಲಲ್ಲಿ ಆಸರೆ ಕೊಟ್ಟು ಪ್ರೀತಿಯಿಂದ ಉಣಿಸೋ ಎಲ್ಲ ತಾಯಿನೂ ತಾಯಿನೇ ಕಣೆ. ಆದರೆ ನಿನ್ನ ಅದಿತಿಗೆ ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ಯಾ, ಪ್ರೀತಿಯಿಂದ ಸಾಕಿದ್ಯಾ. ಒಂದೊಂದು ಸಲ ಕರಳ ಬಳ್ಳಿ ಸಂಬಂಧಗಳೇ ಕಿತ್ಕೊಂಡು ಹೋಗುತ್ತೆ. ಆದರೆ ದೇವರ ಅನುಗ್ರಹದ ಸಂಬಂಧಗಳು, ಭಾವನಾತ್ಮಕ ಸಂಬಂಧಗಳು ಯಾವತ್ತೂ ದೂರ ಆಗಲ್ಲ ಕಣೆ. ಸರಿ ಸರಿ, ಆ ವಿಷಯನೆಲ್ಲ ಬಿಟ್ಟಾಕು. ನಿನ್ನ ಊರ ಬಗ್ಗೆ, ನಿನ್ನ ಬಗ್ಗೆ ಎಲ್ಲ ಹೇಳು. ಮೀನಾಕ್ಷಿ, ರಾಘವು ನಾನು ಮೊದಲನೇ ಸಾರಿ ಇಲ್ಲೇ ಭೇಟಿಯಾಗಿದ್ದು. ನಮ್ಮ ಪ್ರೀತಿ ಇಲ್ಲಿಂದಾನೇ ಶುರುವಾಯಿತು. ನಿನ್ನೆ ನನಗೆ ಬೈದಿದೆ ಅಲ್ವಾ? ಇರು, ಮಾಡ್ತೀನಿ. ಏನೋ ಕಿತಾಪತಿ ಮಾಡಂಗೋಳಲ್ಲಪ್ಪ ಇವತ್ತು. ಕ್ಷಮಿಸಿ, ನಾನು ಆ ವಿನೋದ ಬರ್ತಾನೆ ಅಂತ ಹೀಗೆ ಮಾಡಿದೆ. ನೋಡಿದ್ರೆ ನೀವು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಯಾಕೆ ಅಂದ್ರೆ ಹಳ್ಳಕ್ ಬೀಳೋದ್ರಿಂದ ಮಿಸ್ಟರ್ ರಾಘವ್ ಮತ್ತೆ ಮಿಸಸ್ ರಾಘವ್ ಪ್ರೀತಿ ಶುರುವಾಯ್ತು ಅನ್ನೋ.
ಹೌದು. ಸಾಕು ಸಾಕು ನಕ್ಕಿದ್ದು, ಬಾ ಹೋಗೋಣ. ಸರಿ ನಡಿ.